ನೋಡಿದ್ರೆ ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನ ನಡೆಯೋದಿಲ್ಲ. ಅದು ಅಲ್ಲದೆ ಮೊನ್ನೆ ನಿಮ್ಮ ಕಿರಿ ತಮ್ಮ ಶಶಿಧರನಿಗೆ ಕೊಟ್ಟು ನನ್ನ ಮದುವೆ ಮಾಡ್ತಾ ಇದ್ದ. ಅದು ಅಲ್ಲದೆ ನನ್ನನ್ನು ಕಾಪಾಡಿದ ದೇವರು ಇವರು. ಒಳ್ಳೆ ಸಮಯದಲ್ಲಿ ಬಂದು ಆ ಮನೋಹರ್ ನನ್ನ ಶೀಲವನ್ನು ಹಾಳು ಮಾಡುವಾಗ ಇವರೇ ಬಂದು ಕಾಪಾಡಿದ್ರು. ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ಅನಾಥಳಿಗೆ ಅರಿಶಿಣದ ತಾಳಿಯನ್ನು ಕಟ್ಟಿ ನಿಮ್ಗೆ ತಮ್ಮಯ್ಯ ಆಗ್ತೀನಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಎಂತ ಕಠೋರವಾದ ಮಾತಮ್ಮ ಅನ್ನಿದು, ಎಂತ ಕಠೋರವಾದ ಮಾತು. ಒಂದೇ ರಕ್ತ ಹಚ್ಚಿಕೊಂಡು ಬಂದ ಅಣ್ಣ ತಮ್ಮರಲ್ಲಿ ವಿಘ್ನದ ಬಿದಿವಿ. ಅಯ್ಯೋ ಶಿವ ಶಿವ, ಇನ್ನಿದಕ್ಕೆ ನಾನೇನು ಮಾಡಲಿ, ನಾನೇನು ಸವಿಸಲಿ? ಅಯ್ಯೋ ಸಂಗೀಶ, ನೀನೇ ಕಾಪಾಡಪ್ಪ ನಮ್ಮನ್ನು. ಕೆಚ್ಚೆದೆಯ ಧೀರ ನನ್ನ ವೈದ್ಯರ, ಆದ್ರೆ ಇಂಥ ಕೆಲಸ ಮಾಡಿ ಹುಚ್ಚನಾಗಿ ಬಿಟ್ನಲ್ಲ. ಹೇಗೆ ತಿಳಿಸು ಹೇಳ್ಬೇಕು ಇವರಿಗೆ? ನೋಡಮ್ಮ ಲಕ್ಷ್ಮಿ, ನೀನಾದ್ರೂ ನಾವ್ ಹೇಳೋ ಮಾತನ್ನ ಅರ್ಥ ಮಾಡ್ಕೋತಾಯಿ. ನೋಡಿ, ಒಂದು ಹೆಣ್ಣಿನ ಕಷ್ಟವನ್ನು ಮತ್ತೊಂದು ಹೆಣ್ಣಾದ ನೀವು ಅರ್ಥ ಮಾಡ್ಕೋಬೇಕು. ಅದು ಒಂದೇ, ನಮ್ಮಣ್ಣ ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ನೀವೇನಾದ್ರೂ ನನ್ನ ಕಾಪಾಡದೆ ಹೋದ್ರೆ ನಮ್ಮಣ್ಣ ನನ್ನ ಕೊಂದು ಹಾಕ್ಬಿಡ್ತಾನೆ. ದಯವಿಟ್ಟು ನನ್ನ ಮಾನ ಪ್ರಾಣ ನೀವೇ ಕಾಪಾಡಿ. ಮಣ್ಣ ಉಳಿಸಾಕ್ ಹೋಗಿ ಇಡೀ ಮರವನ್ನೇ ಕತ್ತರಿಸದಾಯಿತು ನನ್ನ ಜನ್ಮ. ಅಯ್ಯೋ, ನಾನೇನು ಮಾಡಲಿ, ನಾನೇನು ಸಹಿಸಲಿ? ಅಲ್ಲ, ನಿನ್ನ ಮನೋಷದ ಕಟುಕ ನಾನಾಗಲಾರೆ. ತಾನಾಗಿ ಬಯಸಿ ಬಂದ ಹೆಣ್ಣನ್ನು ಬಿಡುವುದು ಒಂದು ಕಡೆಯಾದರೆ ಅಣ್ಣನ ಆಜ್ಞೆಯನ್ನು ಮೀರುವುದು ಒಂದು ಕಡೆ. ಇದು ನನಗೆ ಧರ್ಮ ಸಂಕಟವಲ್ಲ, ಇದು ನನಗೆ ಧರ್ಮ ಸಂಕಟ. ಅಲ್ಲ, ಈ ಕಾರ್ಯ ನಿನಗೂ ನೋವು ಅನ್ನುವುದಾದರೆ, ಈಗ ನಾವಿಬ್ಬರು ಹೋಗಲುವುದಾದರೆ ಒಟ್ಟಿಗೆ ಸಾಯ್ತೀವಲ್ಲ, ಒಟ್ಟಿಗೆ ಸಾಯ್ತೀವಿ. ಅಯ್ಯೋ ಶಿವ ಶಿವ, ಆ ಮಾತನ್ನ ಮಾಡಬೇಡ ಸೋದರ, ಮಾತನಾಡಬೇಡ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಉಣಿಸಿ ನನ್ನ ಕೈಯಿಂದ ಸಾಯುವುದೆಂದರೆ ನಾ ಬದುಕಲಾರೆ ಸೋದರ, ಬದುಕಲಾರೆ. ಒಂದೇ ಒಂದು ಮಾತು ಸೋದರ, ನಾನು ಯಾವಾಗ ಇವಳಿಗೆ ತಾಳಿ ಕಟ್ಟು ಅನ್ನುತ್ತೇನೆ ಅವತ್ತೇ ನೀನು ಇವಳಿಗೆ ತಾಳಿ ಕಟ್ಟಬೇಕು. ಅಲ್ಲ, ಒಂದೇ ಮಾತೆ ಕಣ್ಣ, 1000 ಮಾತನ್ನಾದರೂ ಹೇಳು. ನಿನಗಾಗಿ ಹುಲಿ ಹಾಲನ್ನು ತಂದುಕೊಳ್ಳಲೇ? ಇಲ್ಲ, ಆ ಮಾತು ದೇವ ನಿನ್ನ ಪ್ರಾಣಕ್ಕಾಗಿ ದ್ರೋಣ ಪರ್ವತವನ್ನೇ ಎತ್ತು ತಂದುಕೊಳ್ಳಲೇ? ಇಲ್ಲ, ನಿನ್ನ ಕಣ್ಣಲ್ಲಿ ಪ್ರತಿ ಕ್ಷಣಕ್ಕೂ ನೀರು ತರಿಸಿರುವ ಚಾಡಾಲರ ರಕ್ತ ತಂದು ನಿನ್ನ ಹಳೆಗೆ ತಿಲಕವನ್ನಿಡಲೇ? ಹೇಳಲ್ಲ, ಹೇಳು, ಯಾವ ಮಾತು ನಿನ್ನದು? ಅಂತದೇನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನಿರ್ಧರಿಸಿದರೆ ನಾನು ಯಾವಾಗ ಇವಳಿಗೆ ತಾಳಿ ಕಟ್ಟು ಎನ್ನುತ್ತೇಳೋ ಅವತ್ತೇ ಇವಳಿಗೆ ತಾಳಿ ಕಟ್ಟಬೇಕು. ಆದರೆ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿಮ್ಮನ್ನು ಸುಟ್ಟದೇ ಬಿಡಲಾರದು, ಎಚ್ಚರ. ಅಲ್ಲ ಅಲ್ಲ, ದೇವರಂತ ಅಣ್ಣನ ಮಾತನ್ನು ಕಿತ್ತು ಹಾಕುವ ತಮ್ಮ ನಾನಲ್ಲ. ಸೂರ್ಯಚಂದ್ರನ ಸಾಕ್ಷಿಯಾಗಿ, ಶ್ರೀರಾಮನ ಚಂದ್ರನ ಸಾಕ್ಷಿಯಾಗಿ ಹೇಳುವ ಮಾತು ಒಂದೇ. ನಾನು ಅನಾಥನಾಗಿ ಬಾಳಿದರೂ ಸರಿ, ಅರಸನಾಗಿ ಬಾಳಿದರೂ ಸರಿ, ನೀನು ಆಜ್ಞೆ ಮಾಡಿದ ದಿನವಂದೇ ಇವಳ ಕೊರಳಿಗೆ ಅರಿಶಿಣದ
ತಾಳಿ ಕಟ್ತೀನನ್ನ, ಅರಿಶಿಣದ ತಾಳಿ ಕಟ್ತೀನಿ. ಈ ಮಾತು ಸತ್ಯ ಅಣ್ಣ, ಈ ಮಾತು ಸತ್ಯ. ಸಂತೋಷ ಸೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದಾಹರಣಗುಣಕ್ಕೆ. ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಹಾಡಿಕೊಳ್ಳೋಣ. ಬಾರಮ್ಮ, ಇನ್ನು ಮುಂದೆ ಈ ಮನೆಯ ಮಹಾಲಕ್ಷ್ಮಿ ನೀನು. ಬಲಗಾಲಿಟ್ಟ ಒಳಗೆ ಬಾ. ಕೂಡಿ ಬಾಳುವ ಮನೆಯಲ್ಲಿ